ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 7 ಎಕರೆ 30 ಗುಂಟೆ ರೆಡ್ ಸಾಯಿಲ್ ಸ್ನೇಹಿತರೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಭೂಮಿ. ಇವರು ಇಲ್ಲಿ ಮನೆ ಕಟ್ಟೋಕ್ಕೋಸ್ಕರ ಮುಂದ್ಗಡೆ ಒಳ್ಳೆ ಫೌಂಡೇಶನ್ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಹಾಕಿದ್ದಾರೆ. ಒಳ್ಳೆ ಖರ್ಚು ಕೂಡ ಮಾಡಿದ್ದಾರೆ. ಇದಕ್ಕೆ ತಾರೋಡಿಂದಲೇ ಲ್ಯಾಂಡು. ಇದು ಅವ್ರ ಜಾಗದಲ್ಲಿ ತಿರುಗೋಡಕ್ಕೆ ಕುತ್ಕೊಂಡಂತಹ ಇದು ನೋಡಿ. ಬಾಳೆ ಎಲ್ಲ ಹಾಕಿದ್ದಾರೆ. ಸಾಮಾನ್ಯಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತು, ಬಾಳೆ, ಭತ್ತ, ಅರಿಶಿನ ಇವುಗಳು ಬೆಳಿಬೇಕು ಅಂತಂದರೆ ನೀರಾವರಿ ಯಥೇಚ್ಛವಾಗಿರಬೇಕು. ಇವರು ಬಾಳೆ ಹಾಕಿದರೆ ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ ನೀರಾವರಿ ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಲ್ಯಾಂಡ್ ನಿಮಗೆ ಏಕ ಹಿಂದ್ಗಡೆ ಒಂದು ಹಳ್ಳ ಹರಿಯುತ್ತೆ, ವರ್ಷ ಪೂರ್ತಿ ಹರಿಯುತ್ತೆ ಸ್ನೇಹಿತರೆ. ವರ್ಷ ಪೂರ್ತಿ ನೀರು ಹರಿಯುತ್ತೆ. ಏಕೆ ಅಂತಂದರೆ ಡ್ಯಾಮ್ ನೀರು ಸೋರ್ಸ್ ಹೋಗೋದ್ರಿಂದ ನಮಗೆ ಏರಿದಲ್ಲಿ ನೀರು ಯೋಚನೆ ಇಲ್ಲ. ಇದರಲ್ಲಿ ನಿಮಗೆ 2 ಬೋರ್ ಹಾಕ್ಕೊಂಡಿದ್ದಾರೆ. 2 ಬೋರ್ ಇದೆ. 2 ಮೋಟ್ರು ಕೂಡ ನೀರಿಗೆ ಹಾಕ್ಕೊಂಡಿದ್ದಾರೆ. ಯಾವಲ್ಲೂ ಇದೆಲ್ಲ ನಮಗೆ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ಯಾಕೆಂದರೆ ತುಂಬ ಚೆನ್ನಾಗಿದೆ. ಇದು ನಿಮಗೆ ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 155, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಲ್ಯಾಂಡ್ ಅದ್ಭುತವಾಗಿ ತುಂಬ ಸಾಲಿಡಾಗಿದೆ. ಇದರಲ್ಲಿ ಬೆಳೆ ಈಲ್ಡ್ ಕೊಡ್ತಿರುವಂತಹ ಒಂದು 150 ತೆಂಗಿನ ಮರಗಳಿದ್ದಾವೆ. 150 ತೆಂಗಿನ ಮರಗಳಿದ್ದಾವೆ. ಒಂದು 6 ಮ್ಯಾಂಗೋ ಟ್ರೀ ಇದೆ. ಒಳ್ಳೆ ಸೈಜ್ ಬಿಡುವಂತಹ ಮಾವಿನ ಮರಗಳು. ಮರ ತುಂಬ ಹಣ್ಣು ಗೊಂದಲಿ ತುಂಬ್ಕೊಂಡಿದೆ. ಇಲ್ಲೆಲ್ಲ ನಿಮಗೆ ಪ್ಲಾಂಟೇಷನ್ ಮಾಡಿದ್ದಾರೆ, ಜೋಳ ಹಾಕ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಮಾವಿನ ಮರಗಳು ಬೆಳ್ಕೊಂಡಿದೆ. ಪ್ರತಿಯೊಂದು ಅಷ್ಟೇ ತುಂಬ ಶಿಸ್ತಾಗಿ ಮಾಡಿದ್ದಾರೆ ಸ್ನೇಹಿತರೆ. ಇವತ್ತು ನಾವು ನೀರಿಗೆ ಮೊದಲೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ಭೂಮಿ ಹೆಂಗೆ ಇದ್ರೂ ನೀರಿಲ್ಲ ಅಂತಂದರೆ ಅದು ಬರಡೆ. ಈ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ. ಯಾಕೆಂದರೆ ವರ್ಷ ಪೂರ್ತಿ ಹರಿಯೋದ್ರಿಂದ ನಮಗೆ ಇಲ್ಲಿ ನೀರಿಗೆ ಯೋಚನೆ ಇಲ್ಲ. ಒಳ್ಳೆ ಸೂಪರಾಗಿ ಅಷ್ಟು ನೀರು. ರೋಡ್ ಅಟ್ಯಾಚ್ಮೆಂಟೇ ಇದೆ ಸ್ನೇಹಿತರೆ. ವಿಲೇಜು ಕೂಡ ನೀರಿದೆ. ಲೇಬರ್ಗೇನು ಯೋಚನೆ ಇಲ್ಲ ನೋಡಿ. ಮಾವೆಲ್ಲ ತುಂಬಿ ತೂಗ್ತಾ ಇದ್ದಾವೆ. ಮರ ತುಂಬ ಬರೀ ಮಾವಿನ ಇದೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನಾವೇ ನೋಡ್ಬೋದು. ಈಗ ಪ್ರತಿಯೊಂದು ಕೂಡ ಅಷ್ಟೇ. ಒಂದೇ ಒಂದು ಪಪ್ಪಾಯಿ ಮರ ಕೂಡ ಇದೆ ಇದರಲ್ಲಿ. ಸದ್ಯಕ್ಕೆ ಅವರೊಂದು ಶೆಡ್ ಕಟ್ಟಾಗಿ ಹಾಕ್ಕೊಂಡಿದ್ದಾರೆ ವಾಸ ಮಾಡಲಿಕ್ಕೆ ಅಂತ ಅಲ್ವಾ. ಹಂಗೆ ನಮಗೆ ಬೇಕಾಗಿರುವಂತಹ ಆದಷ್ಟು ಮೂಲ ಸೌಕರ್ಯಗಳು ನಮಗಿಲ್ಲಿ ತುಂಬ ಚೆನ್ನಾಗಿದ್ದಾವೆ ನೋಡಿ. ಬೇಸಿಗೆ ಬಂತು, ನೀರಿಲ್ಲ, ನಮ್ಮ ನೀರು ಕಡಿಮೆ ಅನ್ನೋ ಮಾತೇ ಇಲ್ಲ. ಯಾಕೆಂದರೆ ಇಲ್ಲಿ ವರ್ಷ ಪೂರ್ತಿ ನೀರು ಹರಿಯೋದ್ರಿಂದ ನೀರು ನಮಗೆ ಇಲ್ಲಿ ಯಥೇಚ್ಛವಾಗಿದೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ನಾವಿಲ್ಲಿ ಇನ್ನೂ ಕೂಡ ಒಳ್ಳೆ ತೋಟ ಮಾಡ್ಬೋದು. ಹಂಗೆ ಇನ್ನೊಂದಷ್ಟು ತೆಂಗು, ಅಡಿಕೆ, ನೇರಳೆ, ಸಪೋಟ, ಸೀಬೆ, ನಲ್ಲಿ ಹೀಗೆ ಒಂದಷ್ಟು ಹಣ್ಣಿನ ಗಿಡಗಳು, ಸ್ವಲ್ಪ ಇದು ಬೆಳೆಯುವಂಥದ್ದು ಸಾಕು. ಹೆಚ್ಚು ಕಡಿಮೆ ನಮಗಿಲ್ಲಿ ಹೆಚ್ಚುವರಿ ಲ್ಯಾಂಡು ಕೂಡ ಇದೆ.
ಇಷ್ಟಿದೆ ಅನ್ನೋದು ಮಾಹಿತಿ ಇಲ್ಲ. ಆದರೆ ಇವರು ಒಂದು ಎಕರೆಗೆ 35 ಲ್ಯಾಕ್ ಹೇಳ್ತಾ ಇದ್ದಾರೆ, 35 ಲಕ್ಷ ಹೇಳ್ತಾ ಇದ್ದಾರೆ. ನೀವು ಒಂದು ಕಲ್ಲು ಕೂಡ ಇಲ್ಲ ಸ್ನೇಹಿತರೆ, ಭೂಮಿ ಎಷ್ಟು ಚೆನ್ನಾಗಿದೆ. ನಮಗೆ ಭೂಮಿ ಚೆನ್ನಾಗಿದೆ. ಈಗ ಬೇಸ್ಮಠ ಹಾಕಿದರೆ ನಾವು ಅದನ್ನು ಕಂಟಿನ್ಯೂ ಮಾಡ್ಕೋಬೋದು ಮನೆಗೆ, ಆಯಿತಾ. ಒಂದು ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ಗಳಿವೆಲ್ಲ. ನಮಗೆಲ್ಲ ಕೂತ್ಕೊಂಡ್ರೆ ಇವರಿಂದ ಜಾಸ್ತಿ ಕಡಿಮೆ ಮಾಡಲ್ಲ, ಒಂದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಈ ಏರಿಯಾ ಮಾತ್ರ ಅಷ್ಟೇ ಸ್ನೇಹಿತರೆ, ಯಾಕೆಂದರೆ ಈ ಏರಿಯಾ ನೀರಾವರಿ ಇರುವಂತಹ ಒಂದು ಜಾಗ. ನೀರಿಗಂತೂ ಯೋಚನೆ ಇಲ್ಲ. ಜನ ಏನೋ ತಿಳ್ಕೊತಾರೆ ಸಾಮಾನ್ಯಕ್ಕೆ, ಏನು ನಾವು ದುಡ್ಡು ಕೊಡೋದು ಭೂಮಿಗೆ, ನಾವು ದುಡ್ಡು ಕೊಡೋದು ಭೂಮಿಗಂತೂ ಅಲ್ಲ. ನನ್ನ ಅನಿಸಿಕೆ ನಾವು ಕೊಡೋದೇ ನೀರಿಗೆ. ಯಾಕೆಂದರೆ ನೀರು ತುಂಬ ತುಂಬ ಮುಖ್ಯ ಸ್ನೇಹಿತರೆ. ನಾವು ಲ್ಯಾಂಡ್ ತಗೊಂಡು ನೀರಿಲ್ಲ ಅಂತಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಹಾಗೆ ನೋಡಿ, ಪ್ರತಿಯೊಂದು ವಸ್ತು ಕೂಡ ಅಷ್ಟೇ. ಅವಕ್ಕೆಲ್ಲ ಬೆಲೆ ಬರಬೇಕು ಅಂತಂದರೆ ನಾವು ಒಳ್ಳೆಯ ವ್ಯವಸಾಯ ಮಾಡಬೇಕು, ಒಳ್ಳೆಯ ಸಾವಯವ ಕೃಷಿ ಮಾಡಿ ನಾವು ಸಾಧ್ಯ ಆದಷ್ಟು ಸ್ವಲ್ಪ ಈ ಕೆಮಿಕಲ್ಸ್ ಇಂದ ಹೊರಗಡೆ ಬರಬೇಕು ಸ್ನೇಹಿತರೆ. ಯಾಕೆಂದರೆ ಇವತ್ತು ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಲ್ಲ, ಈ ಶುಗರು, BP ಈ ಕಾಯಿಲೆಗಳ ಕಾಮನ್ ಆಗೋಗಿದೆ ಎಷ್ಟೋ ಜನಗಳು. ನಾವು ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಒಳ್ಳೆ ಲ್ಯಾಂಡ್ ತಗೊಂಡು ಆ ಲ್ಯಾಂಡಲ್ಲಿ ನಾವು ವರ್ಕ್ ಮಾಡಬೇಕು. ನಾವು ಎಷ್ಟು ವರ್ಕ್ ಮಾಡ್ತೀವೋ ಅಷ್ಟು ಕೂಡ ನಾವು ಆರೋಗ್ಯವಾಗಿ ಪ್ರತಿಯೊಬ್ಬರು ಕೂಡ ನಾವು ಚೆನ್ನಾಗಿರ್ತೀವಿ ಸ್ನೇಹಿತರೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ ಸ್ನೇಹಿತರೆ. ಅದು ತಲುಪೋದ್ರಿಂದ ಎಷ್ಟೊಂದು ಜನಗಳು ನನಗೆ ಒಳ್ಳೆ ಲ್ಯಾಂಡ್ ಬೇಕು, ನೀರಾವರಿ ಬೇಕು ಅನ್ನೋರಿಗೆ ಇದು ತುಂಬ ಅನುಕೂಲಕರವಾಗುತ್ತೆ. ನಾವು ದೂರ ಅಂದ್ಕೊಂಡು ನಾವು ಜೀವನದಲ್ಲಿ ಏನು ವರ್ಕ್ ಮಾಡೋಕ್ಕಾಗಲ್ಲ. ನಾವು ಎಲ್ಲನೂ ಕೂಡ ಸ್ವಲ್ಪ ಸಮಯ ತಗೊಂಡು ಸಾವಯವ ಕೃಷಿ ಮಾಡೋಣ. ನಮಸ್ಕಾರ, ಧನ್ಯವಾದಗಳು.